ಮಳೆ ಇಲ್ಲದೆ ಬೆಳೆಗಳು ಒಣಗಿ ಹೋಗಿದೆ. ಮಳೆರಾಯನ ಮುನಿಸಿಗೆ ಇಲ್ಲೊಂದು ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದಾರೆ. ಗಂಗೆಯನ್ನ ದಾರೆ ಎರೆ ಅಂತ ಭಕ್ತರು ಶಿವಜಪದ ಮೊರೆ ಹೋಗಿದ್ದಾರೆ. ತಪಸ್ಸಿನಂತೆ ಸಪ್ತ ಭಜನೆಯನ್ನ ಆರಂಭ ಮಾಡಿದ್ದಾರೆ. ಆ ಕುರಿತಾದಂತೆ ಒಂದು ಸ್ಟೋರಿ ಇದೆ, ನೋಡ್ಕೊಂಬರೋಣ ಬನ್ನಿ. ಕೊಪ್ಪಳದಲ್ಲಿ ಬರದ ಛಾಯೆ, ಬಾರದ ಮಳೆ, ಒಣಗಿ ಹೋದ ಬೆಳೆ. ಮೈ ಮೇಲೆ ಮಡಿ ನೀರು ಹಾಕಿಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಈಶ್ವರನ ಜಪ ಮಾಡ್ತಾ ಇರುವ ಭಕ್ತರು. ಶಿವನಿಗೆ ತನ್ನ ತಲೆಯ ಮೇಲಿನ ಗಂಗೆಯನ್ನ ಭೂಮಿಗೆ ಕಳಿಸುದೇವ ಅಂತ ಭಜನೆ ಮಾಡ್ತಿರುವ ಅನ್ನದಾತರು. ಅಂದ ಹಾಗೆ ದೃಶ್ಯ ಕಂಡು ಬಂದಿರೋದು ಕೊಪ್ಪಳ ಜಿಲ್ಲೆಯಲ್ಲಿ. ಕರುನಾಡಿಗೆ ಕಂಟಕ ಶುರುವಾಗಿದೆ. ಈ ಬಾರಿ ಮಳೆ ಮರೀಚಿಕೆಯಾಗಿದೆ. ಮಳೆ ಇಲ್ಲದೆ ಕೊಪ್ಪಳದ ಮುದ್ದಾಬಳ್ಳಿ ಗ್ರಾಮದ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಮಳೆ ಕರುಣಿಸುದೇವ ಅಂತ 7 ದಿನಗಳ ಕಾಲ ನಿರಂತರವಾಗಿ ದಿನದ 24 ಗಂಟೆ ಸಪ್ತ ಭಜನೆ ಮಾಡ್ತಾ ಇದ್ದಾರೆ. ಗ್ರಾಮದ ಮುಡ್ಡಮ್ಮ ದೇವಿಯ ದೇವಸ್ಥಾನದಲ್ಲಿರುವಂತಹ ಶಿವನಿಗೆ ಭಜನೆ ರೈತರು ಮಾಡ್ತಾ ಇರುವಂತದ್ದು. ಜುಲೈ 8ರಿಂದ ಆರಂಭವಾದ ಈ ಭಜನೆ ಜುಲೈ 15ರವರೆಗೆ ನಿರಂತರವಾಗಿ ಸಾಗಲಿದೆ. ಪ್ರತಿಯೊಂದರ ಗುಂಪು ನಿರಂತರ 3 ಗಂಟೆಗಳ ಕಾಲ ಭಜನೆ ಮಾಡ್ತಾ ಇದ್ದಾರೆ. ಮಳೆಗಾಗಿ ಬೇಡ್ತಾ ಇದ್ದಾರೆ. ಏನು ಈ ಒಂದು ನಮ್ಮ ಮುದ್ದಾಬಳ್ಳಿ ಗ್ರಾಮದಲ್ಲಿ ಸಪ್ತ ಭಜನೆ ಹಚ್ಚಿದೀವಲ್ಲ, ಈ ಜಗತ್ತಿನಾದ್ಯಂತ ಮಳೆ ಕ್ಷಾಮ ಬಂದಿದೆ, ಬರಗಾಲ ಬಂದಿದೆ. ಈ ಬರಗಾಲ ಸಂಬಂಧ ನಾವೇನು ರೈತರು ಏನು ಮಾಡಿದ್ದೀವಿ, ಸಾಕಷ್ಟು ಸಾಲ ಸೋಲ ಮಾಡಿ ಬಿತ್ತನೆ ಬೀಜ ತಗೊಂಡು ಗೊಬ್ಬರ ತಗೊಂಡು, ಮೊದಲೇ ಈ ವರ್ಷ ಗೊಬ್ಬರದ ಅಭಾವ ಸಾಕಷ್ಟಿತ್ತು. ಇಂಥ ತ್ರಾಸದಲ್ಲಿ ಗೊಬ್ಬರ ತಗೊಂಡು ಬಿತ್ತನೆ ಮಾಡಿದ್ದೀವಿ. ಒಂದೆರಡು ಮಳೆ ನಂಬ್ಕೊಂಡು ಬಿತ್ತನೆ ಮಾಡಿದ್ದೀವಿ. ಇವಾಗ ಮಳೆ ಬೇಕಾಗಿರೋ ಟೈಮಲ್ಲಿ ಮಳೆ ಹೋಗ್ಬಿಟ್ಟಿದೆ. ಆ ಒಂದು ಸಂದರ್ಭದಲ್ಲಿ ನಾವು ಯಾರು ಕೇಳಬೇಕು? ನಾವು ದೇವ್ರನ್ನೇ ಕೇಳಬೇಕಲ್ಲ. ಆ ಶಿವನ ಮೊರೆ ಹೋಗಿದ್ದೀವಿ ಸಪ್ತ ಭಜನೆ ಮೂಲಕ 7 ದಿನಗಳ ಕಾಲ ಸತತವಾಗಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1990, 1992 ಹಾಗೂ 2012ರಲ್ಲಿ ಇದೇ ರೀತಿ ಬರಗಾಲದ ಸ್ಥಿತಿ ಬಂದಿತ್ತು. ಆಗ ಸಪ್ತ ಭಜನೆ ಮಾಡುವ ಮೂಲಕ ದೇವರಲ್ಲಿ ಮೊರೆ ಇಟ್ಟಾಗ ಮಳೆ ಬಂದಿತ್ತಂತೆ. ಈ ವರ್ಷ ಕೂಡ ಮಳೆ ಮಾಯವಾಗಿದೆ. ಅದರಂತೆ ಜನರು ಸಪ್ತ ಭಜನೆಯ ಮೊರೆ ಹೋಗಿದ್ದಾರೆ. 2012ರಲ್ಲಿ ಇದೇ ತರ ಮಳೆ ಹೋದಾಗ ಗ್ರಾಮದ ಗುರು ಹಿರಿಯರೆಲ್ಲರೂ ಸೇರಿ ಒಂದು ಸಪ್ತ ಭಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ಈಗ ಸುಮಾರು 14 ವರ್ಷಗಳ ನಂತರ ಇದೇ ಥರ ಬಂದಿರತಕ್ಕಂಥ ಹಿರಿಯರೆಲ್ಲರೂ ಸೇರಿ ಯುವಕರಿಗೆಲ್ಲ ಒಂದು ಮಾರ್ಗದರ್ಶನ ಕೊಟ್ಟರು. ಹಿಂಗೆ ನಾವು 1991 ಮತ್ತು 92ರಲ್ಲಿ ಇದೇ ಥರ ಆಗಿತ್ತು. ಅವಾಗೂ ಮಳೆ ಈ ಥರ ಸಪ್ತ ಭಜನೆ ಹಚ್ಚಿದ್ವಿ. ಮತ್ತು 2012ರಲ್ಲಿ ಇದೇ ಥರ ಆಗಿತ್ತು. ಸದ್ಯ ಕೊಪ್ಪಳ ಮಾತ್ರವಲ್ಲ, ಕರುನಾಡಿಗೆ ಮಳೆ ಕಂಟಕವಾಗಿದೆ. ಮಳೆಗಾಗಿ ರೈತರು ಆಕಾಶದತ್ತ ಮುಖ ಮಾಡಿ ಕಾಯ್ತಾ ಇದ್ದಾರೆ. ಗಂಗೆಯನ್ನ ಧಾರೆ ಎರೆ ಅಂತ ಶಿವನ ಧ್ಯಾನ ಮಾಡ್ತಿದ್ದಾರೆ.